ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಮ್ಸ್. ಇವತ್ತು ನಾನು ಬಂದಿದ್ದೀನಿ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ಶಾಪ್ ಅಂತ ಹೇಳ್ಬೋದು, ಇಲ್ಲಾಂದರೆ ಪೂರ್ತಿ ಇಂಡಿಯಾದ ಬಿಗ್ಗೆಸ್ಟ್ ಅಕ್ವೇರಿಯಂ ಶಾಪ್ ಅಂತ ಹೇಳ್ಬೋದು. ನ್ಯೂ ಕಿಂಗ್ ಅಕ್ವೇರಿಯಂ ಯಲಹಂಕದಲ್ಲಿ ಲೊಕೇಟೆಡ್ ಆಗಿರೋದು, ಯಲಹಂಕ ಬ್ಯಾಂಗ್ಳೂರಲ್ಲಿ. ಇಲ್ಲಿ ನಿಮಗೆ ನೋಡೋಕ್ಕೆ ಬಹಳಷ್ಟು ದೊಡ್ಡ ಅಕ್ವೇರಿಯಂ ಶಾಪ್ ನೋಡೋಕ್ಕೆ ಸಿಗುತ್ತೆ. ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಹಲವಾರು ವೆರೈಟಿ, ನಿಮಗೆ 300ಕ್ಕಿಂತ ಹೆಚ್ಚಿನ ವೆರೈಟಿ ನಿಮಗೆ ಅಕ್ವೇರಿಯಂ ಮೀನುಗಳು ನೋಡೋಕ್ಕೆ ಸಿಗುತ್ತೆ. ಹೊಸ ಪೋಂಡ್ ಸಿಗುತ್ತೆ, ಹೊಸ ಟ್ಯಾಂಕ್ ಸಿಗುತ್ತೆ, ಹೊಸ ನಿಮಗೆ ಮೀನು ಬೇಕಾದರೆ ವಿತಿನ್ ಕರ್ನಾಟಕ ಇದ್ದರೆ ನಿಮಗೆ ಡಿಲಿವರ್ ಆಗುತ್ತೆ, ವಿತಿನ್ ಬ್ಯಾಂಗ್ಳೂರ್ ಇದ್ದರೆ ಹೋಮ್ ಡೆಲಿವರಿ ಆಗುತ್ತೆ. ಭಾಳಷ್ಟು ವೆರೈಟಿ ನಿಮಗೆ ಅಕ್ವೇರಿಯಂ ಮೀನು ಸಿಗುತ್ತೆ. ಸೊ ನಮ್ಮ ಜೊತೆ ಇದ್ದಾರೆ ಶಾಪ್ ಓನರು ಕಿಶೋರ್ ಸರ್. ಹಲೋ ಸರ್, ಹೆಂಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ಭಾಳ ದಿನ ಆದಮೇಲೆ ವೀಕ್ಷಕರು ನೀವು ಇವತ್ತು ಅಪ್ಡೇಟ್ ತೋರಿಸ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೆ ಇವತ್ತು ಏನು ತೋರಿಸ್ತಾ ಇದ್ದೀರಾ ಸರ್? ಇವತ್ತು ತುಂಬ ವೆರೈಟಿ ಫಿಶಸ್ ಬಂದಿದೆ, ಅದ್ರ ಜೊತೆಗೆ ರೆಡಿಮೇಡ್ ಪಾಂಡ್ಸ್ ಬಂದಿದೆ. ನೋಡ್ಬೋದು ಪಾಂಡ್ ತುಂಬಾ ಈಸಿ ಇರುತ್ತೆ ಇನ್ಸ್ಟಾಲೇಷನ್. ಇದು ಮೀನಿಗೋಸ್ಕರ ಅಲ್ವಾ? ಎಕ್ಸ್ಟ್ರಾ ಮೀನಿಗೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ತರ ಮಕ್ಕಳಿಗೆ ಆಟ ಆಡೋದಕ್ಕೆ, ಇಲ್ಲ ಮಕ್ಕಳು ಫಿಶ್ ಜೊತೆ ಆಟ ಆಡೋದಕ್ಕೆ, ಮತ್ತೆ ಇಲ್ಲ ಡಾಗ್ಸ್ ಇದ್ರೆ ಡಾಗ್ಸ್ನ ಇದ್ರೊಳಗಡೆ ಸ್ವಿಮ್ ಮಾಡಿಸ್ಬೋದು. ಮತ್ತು ಡಾಗ್ಸ್ಗೂ ಆಗುತ್ತೆ, ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲು ಆಗುತ್ತೆ, ಫಿಶಸ್ಗೆ ಒಂದು ಸೆಟಪ್ಪು ಕೂಡ ಆಗುತ್ತೆ. ಫಿಶಸ್ ಆಗಿ ಬೇಕಾದರೆ ಮಕ್ಕಳಿಗೆ ಆಟ ಆಡಿಸಿ ಕೊಡ್ಬೋದು. ಇದು ನಾರ್ಮಲ್ ಪೋಂಡ್ ಅಲ್ಲ. ನೀವು ಅಮೆಝಾನ್ ಅಕ್ವೇರಿಯಮಲ್ಲಿ ನೋಡ್ತೀರಾ, ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆ ಥರದಲ್ಲ. ಯಾಕಂದರೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬರೋದು ಲೋ ಕ್ವಾಲಿಟಿ ಮತ್ತು ಅದು ಬರೀ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಅಷ್ಟೇ. ಆದರೆ ಇದು ಸ್ಪೆಷಲಿ ಡಿಸೈನ್ ಆಗಿರೋದು ಹೆವಿ ಮೆಟಲ್ಲು, ಹೆವಿ ಮೆಟೀರಿಯಲ್ಸು, ಬರೀ ಮೀನಿಗೋಸ್ಕರ. ಅಲ್ಲಿ ನೋಡಿ ಸರ್, ಏನು ಸೈಜ್ ಇದೆ ಅದು? ಸರ್ ಇದು 12 ಫೀಟ್ ಇದೆ. ಈ ಥರ ಒಂದು 5 ಫೀಟ್ ಬರುತ್ತೆ. ಹೈಟ್ ಬಂದು 2.5 ಫೀಟ್ ಬರುತ್ತೆ. ಸೊ ದೊಡ್ಡ ಪೋಂಡ್ ಇದೆ, ಮತ್ತು ಚಿಕ್ಕ ಸೈಜ್ ರೌಂಡ್ ಬೇಕಾದ್ರೆ ಅದು ಸಿಗುತ್ತೆ. ಇದರಲ್ಲಿ ದೊಡ್ಡ ಇನ್ನೊಂದು ವಿಡಿಯೋ ಮೇಲೆ ಬರ್ತಾ ಇದೆ, ನೋಡ್ಬೋದು. ಸರ್ ಈಗ ವಿಡಿಯೋ ಬರ್ತಾ ಇದೆಯಲ್ಲ, ಇದು ಎಷ್ಟು ದೊಡ್ಡ ಪೋಂಡ್ ಇದೆ? ಅದು 12 ಫೀಟ್ ಬೈ 12 ಫೀಟ್, ಹೈಟ್ ಬಂದು 3 ಫೀಟ್ ಬರುತ್ತೆ. ಅಷ್ಟು ದೊಡ್ಡ ಬೇಕಾಗತ್ತಾ? ಹೌದು ಸರ್, ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಅದಕ್ಕೆ ತರಿಸಿದ್ದೇವೆ. ಸ್ಟಾರ್ಟಿಂಗ್ ಸೈಜ್ ಏನು ಸಿಗುತ್ತೆ ನಿಮ್ಮ ಹತ್ರ ಇದು ಪೋಂಡು? ಸರ್ ಸ್ಟಾರ್ಟಿಂಗ್ ಸೈಜ್ ಅಂದರೆ 1 ಮೀಟ್ರಿಗೆ 1 ಮೀಟ್ರು, ಹೈಟ್ ಬಂದು 2 ಫೀಟ್ ಬರುತ್ತೆ. ನಿಮಗೆ ಬೇಕಾದ್ರೆ ಹೊಸ ಕಾನ್ಸೆಪ್ಟ್ ಬಂದಿದೆ ಬ್ಯಾಂಗ್ಳೂರಲ್ಲಿ, ಹೊಸ ಕಾನ್ಸೆಪ್ಟ್ ಬರ್ತಾ ಇದೆ ಅಕ್ವೇರಿಯಂ ಹಾಬಿಯಲ್ಲಿ. ನಿಮ್ಮ ಬಾಲ್ಕೋನಿಯಲ್ಲಿ ಅಥವಾ ನಿಮ್ಮ ಟೆರೇಸ್ ಮೇಲೆ ಅಥವಾ ನಿಮಗೆ ಬ್ಯಾಕ್ ಯಾರ್ಡಲ್ಲಿ ಮನೆ ಒಳಗಡೆ ಬೇಕಾದರೆ ಸೆಂಟ್ರಲ್ಲೂ ನೀವು ಈ ಥರ ಸೆಟಪ್ ಮಾಡಿರ್ಬೋದು. ಈಸಿ ಟು ಪ್ಲೇ ಮತ್ತು ಹಾರ್ಡಿ ಮೆಟೀರಿಯಲ್ಸ್ ಎಲ್ಲ ಸಿಗೋದು. ಯಾವಾಗ ಬೇಕಾದರೂ ಸೆಟಪ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಬೇಡವಾ ಅಂದರೆ ಬೇಕಾದರೆ ಅದು ತೆಗಿಬೋದು, ಆರಾಮಾಗಿ ಫೋಲ್ಡ್ ಮಾಡಿ ಈಗ್ಬೋದು. ಈ ಥರ ನೋಡಿ, ಪ್ಲಗ್ ಆ್ಯಂಡ್ ಪ್ಲೇ ಅಂತ ಹೇಳ್ಬೋದು. ಈ ಥರ ಪೋಂಡ್ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ದೊಡ್ಡ ಒಂದು ಪೋಂಡ್ ಇದೆ. ಇಷ್ಟು ಪೋಂಡ್ ನಿಮಗೆ ದೊಡ್ಡ ಯಾವ ಅಕ್ವೇರಿಯಂ ನೋಡೋಕ್ಕೆ ಸಿಗೋದಿಲ್ಲ ಇಡೀ ಇಂಡಿಯಾದಲ್ಲಿ. ಯಾಕಂದರೆ ಇಷ್ಟು ದೊಡ್ಡ ಪೋಂಡು ಮತ್ತು ನಿಮ್ಮ ಮಕ್ಳಿಗೆ ತೊಗೊಂಬಂದು ತೋರಿಸ್ಬೋದು, ಆಟ ಆಡಿಸ್ಬೋದು. ಯಾಕಂದರೆ ಒಂದು ಪ್ಲಗ್ ಆ್ಯಂಡ್ ಪ್ಲೇ ಥರ ಕಾಣುತ್ತೆ, ಪ್ಲೇ ಗ್ರೌಂಡ್ ಥರ ಕಾಣುತ್ತೆ, ಒಂದು ಮ್ಯೂಸಿಯಂ ಥರನೂ ಕಾಣುತ್ತೆ. ಸರ್ ಎಷ್ಟು ಸೈಜ್ ಇದೆ ಇದು ಪೋಂಡ್? ಇದು ಸರ್ ಇದು ಹಿಂಗೆ 16 ಫೀಟ್ ಇದೆ. ಈ ಥರ 12 ಫೀಟ್ ಬರುತ್ತೆ. ಎಷ್ಟು ಜನ ಬೇಕಾದ್ರೂ ನಿಲ್ಬೋದು ಮೇಲ್ಗಡೆ? ಆರಾಮಾಗಿ ನಿಲ್ಬೋದು. ಏನೂ ಆಗಲ್ಲ. ಏನು ಪ್ರಾಬ್ಲಮ್. ಯಾವ ಮೀನು ಇದು? ಕೆಳಗಡೆ ಕೊಯ್ ಫಿಶಸ್, ಜಾಪನೀಸ್ ಕೊಯ್ ಫಿಶಸ್ ಅಂತ. ಇದು ಯಾವ ಮೀನು ನಾವು ನೋಡ್ತಾ ಇರೋದು? ಇದು ಜಾಪನೀಸ್ ಕೊಯ್ ಕಾರ್ಪ್ ಅಂತ ಸರ್. ಇದ್ರಲ್ಲಿ ಬಟರ್ಫ್ಲೈ ಕೊಯ್ನು ಇದೆ, ಮತ್ತೆ ರೆಡ್ ಆ್ಯಂಡ್ ವೈಟ್ ಕೊಯ್ಸು ಇದೆ. ಮತ್ತೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಇದು. ಈ ಮೀನು ಎಷ್ಟು ದೊಡ್ಡದಿದೆ ಸರ್ ಇದು? ಸರ್ ಅದು 2.5 ಫೀಟ್ ಇದೆ. ಎಷ್ಟು ಚಿಕ್ಕ ಸೈಜಿನ ತೊಗೊಂಡು ದೊಡ್ಡ ಸೈಜ್ ಕೂಡ ಇಡ್ಬೋದು. ಇಷ್ಟು ವೆರೈಟಿ ನಿಮಗೆ ಜಾಪನೀಸ್ ಕೊಯ್ ಯಾವ ಅಕ್ವೇರಿಯಂ ನೋಡೋಕೆ ಸಿಗೋದಿಲ್ಲ. ಇಲ್ಲಿ ಬೇರೆ ನಿಮಗೆ ನೋಡ್ತಾ ಇರೋದು ನೋಡಿ, ಅದು ಜನರ ಫೇಸು, ಮುಖ ಹೆಂಗೆ ನೋಡಿದ್ರೆ ಯಾವುದು ಮನುಷ್ಯದ ನೋಡ್ತಾ ಥರ ಆಗುತ್ತೆ ನೋಡಿ. ಅದು ರೆಡ್ ಕಲರ್ ನೋಡ್ತಾ ಇದೆ, ಮುಂದ್ಗಡೆ ನೋಡಿದರೆ ಯಾವುದು ಮನುಷ್ಯದ್ದು ಮೀನು ಫೇಸ್ ಥರ ಕಾಣುತ್ತೆ. ಸೊ ಡಿಫ್ರೆಂಟ್ ಯೂನಿಕ್ ಫಿಶಸ್ ಬೇಕಾದ್ರೆ ನೀವು ನ್ಯೂ ಕಿಂಗ್ ಅಕ್ವೇರಿಯಂ ಬರಬೇಕು. ಮತ್ತು ಇಲ್ಲೂ ಕೂಡ ನೋಡ್ಬೋದು ಎಷ್ಟು ನೋಡಿ ಸೆಟಪ್ಸ್ ಎಲ್ಲ ಮಾಡಿದ್ದಾರೆ. ಈ ಥರ ಸೆಟಪ್ ಬೇಕಾದ್ರೆ ಮಾಡಿಸ್ಕೊಬೋದು. ಹೊಸ ಸೆಟಪ್ಸ್ ಬಂದಿದೆ. ಇಲ್ಲಿ ನಮ್ಮ ಪ್ಲ್ಯಾಂಟಾಗಿ ಸೆಟಪ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೂ ಕೂಡ ಇದೆ. ಇದೆಲ್ಲ ಡೆಮೋ ಸೆಟಪ್ಸು. ಈ ಥರ ಬೇಕಾದ್ರೆ ಮಾಡಿಸ್ಕೊಬೋದು. ಮತ್ತು ಇಲ್ಲಿ ಮ್ಯಾಜಿಕಲ್ ಫಿಶ್ ಅಂತಾರೆ, ಗ್ಲೋ ಫಿಶು ಕೂಡ ಅಂತಾರೆ. ಈ ಥರ ಮೀನು ನೀವು ತೊಗೊಂಡು ಸೆಟಪ್ ಯಾವ ಥರ ಮಾಡಬೇಕು ಅಂತ ಡೆಮೋ ತೋರಿಸಿದ್ದಾರೆ. ಬ್ಲೂ ಲೈಟ್ ಆಗಿಬಿಟ್ರೆ ನೈಟಲ್ಲಿ ಎಷ್ಟು ಮಿಂಚುತ್ತೆ ನೋಡಿ, ಮಿಂಚುವ ಮೀನು ಅಂತ ಹೇಳ್ಬೋದು ಇದಕ್ಕೆ. ಪ್ಲಾಂಟ್ಸು ಕೂಡ ಸಿಗುತ್ತೆ, ಫಿಶಸ್ಸು ಕೂಡ ಸಿಗುತ್ತೆ. ಎಲ್ಲ ಸೆಟಪ್ಪು ನಿಮಗೆ ಬೇಕಾದ್ರೆ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ ಕಮ್ಯುನಿಟಿ ಟ್ಯಾಂಕ್ ಸೆಟಪ್ಸ್ ಇದೆ. ಸರ್ ಇಷ್ಟು ವೆರೈಟಿ ಒಂದೇ ಸಲ ಇಡ್ಬೋದಾ? ಇಡ್ಬೋದು ಸರ್, ಯಾಕಂದರೆ ಇದು ತುಂಬ ದೊಡ್ಡ ಟ್ಯಾಂಕು. ಇದನ್ನು ಮಾನಿಸ್ಟರ್ ಫಿಶಸ್ ಅಂತ ಕರೀತಾರೆ. ಇದನ್ನು ಎಲ್ಲ ಥರ ಮಿಕ್ಸ್ ಇದೆ. ಆಮೇಲೆ ಇದಿರೋದ್ರಿಂದ ನೀವು ಎಲ್ಲ ಫಿಶಸ್ಸು ಇಡ್ಬೋದು. ಆಮೇಲೆ ಇದು ಬಂದು ಒಂದು 6 ಮಂತ್ಸ್ ಆಗಿದೆ ನಾವು ನೀರು ಚೇಂಜ್ ಮಾಡಿ. ಯಾಕೆ ಅಂದರೆ ನೋಡಿ, ಇಲ್ಲಿ ಸಮ್ ಫಿಲ್ಟರ್ ಇದೆ ನೋಡ್ಬೋದು, ಸಮ್ ಫಿಲ್ಟರು. ಈ ಫಿಲ್ಟರ್ ಇರೋದ್ರಿಂದ ತುಂಬ ನೀವು 1 ವರ್ಷ ಬೇಕಾದ್ರೆ ನೀರು ಚೇಂಜ್ ಮಾಡಿಲ್ಲ ಅಂದರೆ ಇಟ್ಕೊಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಬಂದರೆ ಎಲ್ಲ ಪ್ಲಾಂಟೆಡ್ ಅಕ್ವೇರಿಯಂ ಫಿಶಸ್ ಇದೆ. ಇಲ್ಲ ನಿಯಂಟೆಟ್ರಾ, ಕಾರ್ಡಿನೇಟೆಟ್ರಾ, ಗಪ್ಪೀಸು, ಮತ್ತು ಆಲ್ಗೇಟರ್, ಬ್ರಿಸ್ಟಿಲ್ ನೋಸ್ ಇರ್ಬೋದು. ಮತ್ತು ಇದು ಏನು ನಮ್ಮ ಸೇಮ್ ಇಸ್ ಆಲ್ಗೇಟರು, ಗೋಲ್ಡನ್ ಆಲ್ಗೇಟರು, ಅಮೋನೋಶ್ರಿಮ್ಸು ಎಲ್ಲ ನಮ್ಮ ಹತ್ರ ರೆಡಿ ಇರುತ್ತೆ. ಈ ಸಲ ಹಲವಾರು ಅರೋನಾಸ್ ಕೂಡ ಇದ್ದಾವೆ, ಅದು ಕೂಡ ನೋಡ್ಬೋದು ನೀವು. ಅರೋಣ ಸಾಕಷ್ಟು ಅರೋಣಾಗಳಿದ್ದಾವೆ. ಮತ್ತು ನೋಡಿ ಕಿಂಗ್ ಕಾಂಗ್ ಪ್ಯಾರೆಟ್ಸ್ ಇದ್ದಾವೆ ತುಂಬ. ನೋಡಿ ಇದು ಒರಿಜಿನಲ್ ಕಿಂಗ್ ಕಾಂಗ್ ಪ್ಯಾರೆಟ್ಸ್ ಇವೆಲ್ಲ. ನಿಮಗೆ ಲೆಂತ್ ಬರುತ್ತೆ ಬಾಡಿ. ಸೊ ಹಾಗಾಗಿ ನಿಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಮೇಲ್ ಫಿಮೇಲ್ ಎಲ್ಲ ಇದೆ ನಮ್ಮ ಹತ್ರ. ಮತ್ತು ಚಿಕ್ಲೇಟ್ಸು ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ. ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನೋಡಿ,
ಇದು ಟ್ಯಾಟೂ ಪ್ಯಾರೆಟ್ಸ್ ಇದೆ ನಮ್ಮ ಹತ್ರ, ಆಸ್ಕರ್ಸ್ ದೊಡ್ಡ ಸೈಜ್ ಇದೆ, ಹಾಂ ಹಾಂ ಮತ್ತು ಎಲ್ಲ ಚಿಟ್ಲೆಟ್ಸ್ ತುಂಬ ಚಿಟ್ಲೆಟ್ಸ್ ಇದೆ ನಮ್ಮ ಹತ್ರ. ಮತ್ತು ಕೊಯ್ಸ್ ಇಂಪೋರ್ಟೆಡ್ ಕೊಯ್ಸ್ ಇದೆ, ಮತ್ತು ಇಂಪೋರ್ಟೆಡ್ ಆಸ್ಕರ್ಸ್ ಇದೆ, ರೆಡ್ಡು ಮತ್ತು ಯೆಲ್ಲೋ, ಕಾಪರು ಎಲ್ಲ ನೋಡಿ ಎಷ್ಟೊಂದು ವೆರೈಟಿ ಫಿಶಸ್ ಇದೆ. ಒಂದೊಂದು ಟ್ಯಾಂಕಲ್ಲಿ ಮಿನಿಮಮ್ ನಿಮಗೆ 100 to 200 ಫಿಶಸ್ ಇದೆ. ನೋಡಿ ಎಷ್ಟು ಆಕ್ಟಿವ್ ಇದ್ದಾವೆ ಹಾಂ. ನೋಡಿ. ಸಿಟ್ಲೆಟ್ಸ್ ಏನು ಪ್ರೈಸ್ ಆಗುತ್ತೆ ಸ್ಟಾರ್ಟಿಂಗ್ ರೇಂಜು? ಸರ್ 200 ಸ್ಟಾರ್ಟ್ ಆಗುತ್ತೆ, ಚಿಕ್ಕ ಸೈಜು. ಟಟಲ್ಲಿದೆ. ಹಾಂ ಹಾಂ. ಆಮೆಗಳು ಏನು ರೇಟ್ ಆಗುತ್ತೆ ಆಮೆಗಳು? ಸರ್ ಆಮೆಗಳು ಬಂದು 850 ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಚಿಟ್ಲೆಟ್ಸು ತುಂಬ ರೇರ್ ವೆರೈಟೀಸ್ ಎಲ್ಲ ಇದೆ. ಮತ್ತು ಪಫರ್ ಇದೆ. ಇಲ್ಲಿ ಬಂದರೆ ಪ್ಯಾರೆಟ್ ಫಿಶಸ್ ಇದೆ, ಮತ್ತು ವಂಡ್ರಾನ್ ಬ್ಲೂ ಅಂತಾರೆ, ಇದನ್ನು ಸ್ವಲ್ಪ ತುಂಬ ರೇರ್ ವೆರೈಟಿ ನೋಡ್ಬೋದು. ಆರೋವನಸ್ ಕೂಡ ಇವ್ರ ಹತ್ರ ಇದೆ, ಏಷ್ಯನ್ ಆರೋನ್ ಅಂತ ಹೇಳ್ಬೋದು. ಇದ್ಯಾವ್ದು ಆರೋನ ಸರ್ ಇದು? ಸರ್ ಇದು ಸೂಪರ್ ಐ ಬೇಕು. ಹಾಂ. ಇದು ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸು 12,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹಾಂ ಹಾಂ. ಸೊ ಇಲ್ಲೂ ಇದು ಸೂಪರ್ ಐ ಬೇಕು. ಹಾಂ. ಮತ್ತು ಇಲ್ಲಿ ಬಂದರೆ ಮಲೇಷಿಯನ್ ಗೋಲ್ಡ್ ಕ್ರಾಸ್ ಬ್ಯಾಕ್ ಅಂತ. ಇದೆಲ್ಲ ಏನು ರೇಟ್ ಆಗುತ್ತೆ ಸರ್? ಅದೆಲ್ಲ 30,000 ಇದೆ. ಸರ್ ಬೇರೆ ಕಡೆ ಇನ್ನೂ ಕಮ್ಮಿ ಸಿಗುತ್ತೆ, ನಿಮ್ಮ ಹತ್ರ ಜಾಸ್ತಿ ಇದೆ ಅಂದರೆ ಏನಕ್ಕೆ ಅದಕ್ಕೋಸ್ಕರ ಅದು? ಸರ್ ಬೇರೆ ಕಡೆ ನಿಮಗೆ ಅದ್ರಲ್ಲಿ ಚಿಪ್ಪೆ ಇರೋದಿಲ್ಲ, ಆ ಥರ ಎಲ್ಲ ತೊಗೊಂಬಂದು ಕೊಡ್ತಾರೆ. ಮತ್ತು ಇವೆಲ್ಲ ಸೆಲೆಕ್ಟೆಡ್ ಫಿಶಸ್ಸು, ಮತ್ತು ನಾವೇ ಚೂಸ್ ಮಾಡಿ ತಂದಿರೋವಂಥದ್ದು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅದೊಂದು ಒಂದು ಪ್ರಶ್ನೆ ಹೇಳ್ಬೋದು, ಯಾಕಂದರೆ ಬೇರೆ ಭಾಳಷ್ಟು ಜನ ಈಗ ಸೇಲ್ ಮಾಡ್ತಿದ್ದಾರೆ, ಅದರಲ್ಲಿ ಚೀಪ್ ಇನ್ಸ್ಟಾಲೇಷನ್ ಇರಲ್ಲ ಮತ್ತು ಫಾರ್ಮಿಂದ ಬರಲ್ಲ, ಅದು ಲೋಕಲ್ ಬ್ರೀಡ್ ಆಗಿ ಇಂಪೋರ್ಟ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಅದೊಂದು ಸ್ಕ್ಯಾಮ್ ನಡೀತಾ ಇದೆ. ಇಲ್ಲಿ ಬೇಕಾದ್ರೆ ನಿಮಗೆ ಟ್ರಸ್ಟೆಡು ವಿತ್ ಸರ್ಟಿಫಿಕೇಟು ವಿತ್ ಸ್ಕ್ಯಾನು ವಿತ್ ಚೀಪ್ ಇನ್ಸ್ಟಾಲೇಷನ್ ಕೊಡ್ತಾರೆ. ಹಾಂ, ಇಲ್ಲೂ ನೋಡ್ಬೋದು. ಇದ್ಯಾವ ಸರ್ ಇದು? ಇದು ಮಲೇಷಿಯನ್ ಗೋಲ್ಡ್ ಕ್ರಾಸ್ ಬ್ಯಾಕ್ ಸರ್. ಹಾಂ ಹಾಂ. ಎಲ್ಲ ನೀವು ಆಕ್ಟಿವ್ ಆಗಿ ನೀವು ನೋಡ್ಬೋದು. ಈ ಸಲ ಭಾಳಷ್ಟು ಆರೋನ ಬಂದಿದೆ ನಿಮ್ಮ ಹತ್ರ. ಇದೆಲ್ಲ 24K ಗೋಲ್ಡನ್ ಅರೋಣ. ಇದು ಎಲೆಕ್ಟ್ರಿಕ್ ಬ್ಲೂ ಬೇಸ್. ನೀವು ಕಾಣ್ಬೋದು, ಅದ್ರ ಮೇಲೆ ಬ್ಲೂಯಿಶ್ ಕಾಣುತ್ತೆ ನಿಮಗೆ. ಹಾಂ. ಇದೇನು ಹೇಳಾಗುತ್ತೆ ಬ್ಲೂ ಎಲೆಕ್ಟ್ರಿಕ್ ಬ್ಲೂ ಬೇಸ್? 85,000 ಆಗುತ್ತೆ. ಮತ್ತು ಇದು ಸೂಪರ್ 24K ಗೋಲ್ಡನ್ ಅರೋಣ. 24K ಕ್ಯಾರೆಟ್ ಏನಾಗುತ್ತೆ? 30,000 ಕ್ಯಾರೆಟ್. ಹಾಂ. ಇದು ಸೇಮೇನಾ? ಹೌದು ಸರ್. ಇಲ್ಲಿ ನೋಡ್ಬೋದು ಒಂದು ಆರ್ಚರ್ ಫಿಶ್ ಇದ್ದಾವೆ ದೊಡ್ಡ ಸೈಜಲ್ಲಿ. ತುಂಬ ಜನ ಕೇಳ್ತಾ ಇದ್ರಿ, ಈ ಸಲ ಸ್ಟಾಕ್ ಬಂದಿದೆ. ಹಾಂ. ಮನಿಸ್ಟರ್ ಫಿಶ್ ಬೇಕು ಅಂತ, ಆರ್ಚರ್ ಫಿಶ್ ಬೇಕು ಅಂತ. ಚಿಕ್ಕ ಸೈಜಲ್ಲಿ ರೆಟ್ಟೆಲ್ ಇದೆ, ರೆಟ್ಟೆಲ್ ಇದೆ, ಶೆವೆಲ್ ನೋಸ್ ಕ್ಯಾಟ್ ಫಿಶ್ ಇದೆ, ಸಿಲ್ವರ್ ಅರೋಣ ಇದೆ, ಆಸ್ಕರ್ ಇದೆ, ಲೆಮನ್ ಆಸ್ಕರ್ ಇದೆ, ಟೈಗರ್ ಪ್ಯಾರೆಟ್ ಇದೆ. ಆಸ್ಕರ್ ಏನು ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಿಮ್ಮ ಹತ್ರ? ಆಸ್ಕರ್ ನಮ್ಮ ಹತ್ರ 500 ರೂಪೀಸ್ ಪೇರಿಂದ ಸ್ಟಾರ್ಟ್ ಇದೆ ಸರ್. ಇಲ್ಲಿ ನೀವು ನೋಡ್ಬೋದು ಕೊಯ್ಸು, ಮತ್ತು ಇಲ್ಲಿ ನೋಡಿ ಬಟರ್ಫ್ಲೈ ಕೊಯ್ಸು, ಎಲ್ಲ ಕಲರ್ಸು ನಮ್ಮ ಹತ್ರ ಇದೆ. ಯೆಲ್ಲೋ ಇದೆ, ಆರೆಂಜ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಮತ್ತು ಫುಲ್ ವೈಟ್ ಇದೆ, ಜೆಟ್ ಬ್ಲ್ಯಾಕ್ ಇದೆ. ಮತ್ತು ಇಲ್ಲಿ ಬಂದರೆ ಕಿಸ್ಸಿಂಗ್ ಗೊರಾಮ್ ಇದೆ ದೊಡ್ಡ ಸೈಜು. ಇಲ್ಲಿ ಬಂದರೆ ಆಸ್ಕರ್ಸ್ ಇದೆ, ಟೈಗರ್ ಆಸ್ಕರು, ಆಲ್ಬಿನ್ ಆಸ್ಕರ್ ಇದೆ. ಮತ್ತು ಇಲ್ಲಿ ಕಿಂಗ್ ಕಾಂಗ್ ಪ್ಯಾರೆಟ್ ಇದೆ. ಕಿಂಗ್ ಕಾಂಗ್ ಪ್ಯಾರೆಟ್ ಯೆಲ್ಲೋ ಇದೆ, ರೆಡ್ ಇದೆ, ಮತ್ತು ಪೀಕಾಕ್ ಬಾಸ್ ಇದೆ. ಪೀಕಾಕ್ ಬಾಸ್ ಚಿಕ್ಕ ಸೈಜ್, ಮೀಡಿಯಂ ಸೈಜಲ್ಲಿ. ಮೀಡಿಯಂ ಸೈಜ್ ಇದೆ. ಟೈಗರ್ ಆಸ್ಕರು ಕೂಡ ಇದೆ. ಹೌದು. ಇಲ್ಲಿ ಚಿಟ್ಲೆಟ್ಸ್ ಇದೆ, 5 ಕಲರ್, ಪಿಕಾಕ್ ಬ್ಲೂ ಇದೆ, ಸ್ಟ್ರಾಬೆರಿ ಇದೆ, ಯೆಲ್ಲೋ ಬನಾನಾ ಚಿಟ್ಲೆಟ್ ಇದೆ. ಇಲ್ಲಿ ಬಂದರೆ ಪ್ಯಾರೆಟ್ ಫಿಶಸ್ ಇದೆ, ಯೆಲ್ಲೋ ರೆಡ್ಡು. ಪ್ಯಾರೆಟ್ ಫಿಶ್ ಏನು ಕಾಸ್ಟ್ ಆಗುತ್ತೆ ನಿಮ್ಮ ಹತ್ರ ಸ್ಟಾರ್ಟಿಂಗ್? ಸರ್ 600 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಒಂದು. ಭಾಳಷ್ಟು ಹ್ಯೂಜ್ ಸ್ಟಾಕ್ ಇದೆ, ಎಷ್ಟು ಬೇಕಾದ್ರೂ ಸಿಗುತ್ತೆ. ಇಲ್ಲಿ ಸೆವರಾಮ್ಸ್ ಇದೆ, ಮತ್ತು ವೈಟ್ ಡಾಲ್ಫಿನ್ ಇದೆ, ಮತ್ತು ಇಲ್ಲಿ ಬಂದರೆ ಸಿಲ್ವರ್ ಅರೋಣ ಇದೆ, ಒಂದು ದೊಡ್ಡ ಸೈಜ್ ಇದೆ. ಇದ್ಯಾವ್ದು ಸಿಲ್ವರ್ ಅರೋಣ? ಹೌದು ಸರ್, ಸಿಲ್ವರ್ ಅರೋಣ. ಇದೇನು ಕಾಸ್ಟ್ ಆಗುತ್ತೆ ಸರ್? ಇದು ದೊಡ್ಡದಿರೋದ್ರಿಂದ ನಿಮಗೆ 2800 ರೂಪೀಸ್ ಆಗುತ್ತೆ. ಇಲ್ಲಿ ಬಂದರೆ 24K ಅರೋಣ ಇದೆ, ತುಂಬ ರೇರ್ ಸಿಗೋದು. ಈಗ ನಮ್ಮ ಹತ್ರ ಸ್ಟಾಕ್ ಇದೆ. ಮತ್ತು ಇದು ಇಕ್ಲಿ ಇದೆ, ಆಲ್ಬಿನೋ ಇಕ್ಲಿ ಇದೆ, 2 ಕಲರಲ್ಲಿದೆ. ಮತ್ತು ಎಲಿಫೆಂಟ್ ನೋಸ್ ಇದೆ, ಇದು ಕೂಡ ಭಾಳಷ್ಟು ರೇರ್ ಬರೋದು. ಮತ್ತು ನೋಸ್ ಇದೆ, ಅದಕ್ಕೆ ಎಲಿಫೆಂಟ್ ನೋಸ್ ಅಂತಾರೆ. ಮತ್ತು ಲೆಲ್ಲೋ ಪೀಸ್ ಇದೆ, ಜುಲಿಡೋ ಕ್ರೋಮಿಸ್ ಇದೆ ಇದರಲ್ಲಿ. ಇಲ್ಲಿ ಬಂದರೆ ಸಿ ಏಂಜಲ್ಸ್ ಇದೆ. ಇಲ್ಲಿ ಮೂನ್ ಲೈಟ್ ಗೊರಾಮಿ ಇದೆ, ರೈನ್ಬೋ ಶಾರ್ಕ್ ಇದೆ. ಮತ್ತು ಇಲ್ಲಿ ಬಂದರೆ ಫ್ರಂಟೋಸಾ ಇದೆ. ಫ್ರಂಟೋಸಾ ಏನು ರೇಟ್ ಆಗುತ್ತೆ ಸರ್? ಫ್ರಂಟೋಸಾ 1200 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಏಂಜಲ್ಸ್ ಇದೆ, ಇದೆಲ್ಲ 150ಇಂದ ಸ್ಟಾರ್ಟ್ ಆಗುತ್ತೆ. 150 ರೂಪೀಸ್. ಫ್ಲೋವನ್ ಏನು ಕಾಸ್ಟ್ ಇದೆ ಸರ್? ಫ್ಲೋವನ್ 2200ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ಬಂದರೆ ಜೈಂಟ್ ಗೊರಾಮಿ ಇದೆ, 600ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಇಲ್ಲಿ ಬಂದರೆ ನಿಮಗೆ ರೆಟ್ಟೆಲ್ ಕ್ಯಾಟ್ ಇದೆ,
ನೋಡ್ಬೋದು ನೀವು, ಎಲ್ಲ ಸ್ಪಾಂಜ್ ಕೆಳಗಡೆ ಕೂತ್ಕೊಂಡಿದೆ. ರೆಡ್ ಟೇಲ್ ಕ್ಯಾಟ್ ಫಿಶ್ ಏನು ಪ್ರೈಸ್ ಇದೆ ಸರ್ 450 ಈಚು. ಇಲ್ಲಿ ಬಂದರೆ ಎಕ್ಸ್ಕಾಂಡಿಡೋ ಚಿಕ್ಲೆಟ್ ಇದೆ, ಇಲ್ಲಿ ಸೆನೆಗಲ್ಸ್ ಇದಾವೆ, ಸೆನೆಗಲ್ಸ್ ಇದೆ, ಜಾಕ್ ಡ್ಯಾಮ್ಸಿ ಫಿಮೇಲ್ಸ್ ಇದೆ, ಮತ್ತು ಬೈಚರ್ ಇದೆ, ಮತ್ತು ಇಲ್ಲಿ ಕೆಳಗಡೆ ರೋಜಿ ಬರ್ಬ್ ಇದೆ, ಬಿಗ್ ಸೈಜು ದೊಡ್ಡವಾದ ಬಿಗ್ ಸೈಜಲ್ಲಿ ರೋಜಿ ಬಾರ್ಬ್. ಇದೆಲ್ಲ ಆಲ್ಬಿನೋ ಇಕ್ಲಿ ಚಿಕ್ಕ ಸೈಜ್ ಇದೆ, ಮತ್ತು ಜೆಟ್ ಬ್ಲ್ಯಾಕ್ ಏಂಜಲ್ ಇದೆ, ಬ್ಲೂ ರ್ಯಾಮಿರೇಜ್ ಇದೆ, ಕಾಂಗೋ ಟೆಟ್ರಾ ಇದೆ ಇದ್ರೊಳಗಡೆ, ಮತ್ತು ವೈಟ್ ಆ್ಯಂಡ್ ರೆಡ್ ವರಂಡಾ ಇದೆ, ಮತ್ತು ಲ್ಯಾಬ್ಸ್ಟರ್ಸು ಇದೆ ನಮ್ಮ ಹತ್ರ. ರೆಡ್ ಇದೆ, ಬ್ಲೂ ಇದೆ, ಮೌಲೀಸು ಇದೆ. ಮೌಲೀಸ್ ಏನು ರೇಟ್ ಆಗುತ್ತೆ ಸರ್ ಮಾತ್ರ? ಮೌಲೀಸ್ ಎಲ್ಲ ನಿಮಗೆ 50 ರೂಪೀಸ್ ಪೇರ್ಗೆ ಸರ್. ಗೋಲ್ಡ್ ಫಿಶಸ್ಸು? ಗೋಲ್ಡ್ ಫಿಶಲ್ಲಿ ನೋಡಿ, ಇದು ರಾಂಚು ಗೋಲ್ಡ್ ಇದೆ, ಮತ್ತು ಕ್ಯಾಲಿಕೋ ರಾಂಚು ಇದೆ, ತುಂಬ ರೇರ್ ವೆರೈಟಿ ಇದು. ಇದು ಬಂದು ನೀವು ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಶಾರ್ಟ್ ಬಾಡಿ ಇದು. ಇದು ರೇಟ್ ಆಗುತ್ತೆ? ಇದೆಲ್ಲ ನಿಮಗೆ ಈಚ್ ಬಂದು 1200 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲೂ ನೀವು 24K ಅರೋಣ ಇದೆ, ಆಲ್ಬಿನೋ ಇಕ್ಲಿ ಇದೆ. ಸೊ ಆಲ್ರೆಡಿ ನೀವೆಲ್ಲ ವಿಡಿಯೋ ನೋಡಿದ್ವಿ, ಬಹಳಷ್ಟು ವೆರೈಟಿ ನಿಮಗೆ ಅರೋನಾಸು ಮತ್ತು ಬೇರೆ ಡಿಫ್ರೆಂಟ್ ವೆರೈಟೀಸ್ ಮೀನು ಸಿಗ್ತಾ ಇದೆ. ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಬೋದು. ವಿತಿನ್ ಕರ್ನಾಟಕ ಡೆಲಿವರಿ ಆಗುತ್ತೆ, ಮತ್ತು ವಿತಿನ್ ಬ್ಯಾಂಗ್ಳೂರ್ ಇದ್ದರೆ ಹೋಮ್ ಡೆಲಿವರಿ ಆಗುತ್ತೆ. ಡನ್ಸು ಮುಖಾಂತರ ನೀವು ತರಿಸ್ಕೊಬೋದು. ಮತ್ತು ಹೊಸ ಟ್ಯಾಂಕ್ಸು, ಹೊಸ ಸೆಟಪ್ಸು, ಹೊಸ ಪೋಂಡು, ಬಹಳ ಹಲವಾರು ವೆರೈಟಿ ಸಿಗುತ್ತೆ. ಬೇಕಾದರೆ ನೀವು ವಾರಕ್ಕೊಮ್ಮೆ ನೀವು ವೀಕೆಂಡ್ಸಲ್ಲಿ ನಿಮ್ಮ ಕರ್ಕೊಂಡ್ಬಂದು ಈಗ ಬೇಕಾದ್ರೆ ತೋರಿಸ್ಬೋದು. ಒಂದು ಮ್ಯೂಸಿಯಂ ಥರನೂ ಕಾಣುತ್ತೆ, ಬರೀ ಅಂಗಡಿನೇ ಅಲ್ಲ, ಇದು ಒಂದು ಶೋರೂಮ್. ಇದು ಫಸ್ಟ್ ಕಾನ್ಸೆಪ್ಟ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಅಕ್ವೇರಿಯಂ ಶಾಪು ಈ ಥರ ಕಾನ್ಸೆಪ್ಟ್ ಮಾಡಿರೋದು ನಮ್ಮ ಕಿಶೋರ್ ಸರೇ, ಬೇರೆ ಯಾರೂ ಮಾಡಿಲ್ಲ. ಸೊ ಅದಕ್ಕೊಂದು ಸಹ ಹೇಳ್ಬೋದು. ಬಹಳಷ್ಟು ಸುಂದರವಾಗಿ ಸೆಟಪ್ ಇದೆ, ಮತ್ತು ನೋಡೋಕ್ಕೂ ಒಂದು ಮಿಂಚ್ತಾ ಇರುತ್ತೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸರ್ ನಮ್ಮ ವಿಷಯದ ಎಂಡಿಂಗಲ್ಲಿ ಹೇಳಬೇಕಂದ್ರೆ ಸರ್, ಕಸ್ಟಮರ್ಗೆ ಏನು ಹೇಳೋದು ಅಂದರೆ, ನಮ್ಮ ಹತ್ರ ಸಾಕಷ್ಟು ವೆರೈಟಿಗಳು ಈಗ ಆಲ್ರೆಡಿ ಇದ್ದಾವೆ, ಇನ್ನೂ ಬರ್ತಾನೆ ಇರುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ, ತೊಗೊಳ್ಳೇಬೇಕು ಅಂತಲ್ಲ, ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿಗೆ ಇಲ್ಲಿಗೆ ವೇರಿ ನೋಡ್ಕೊಳ್ಳಿ, ಆಯಿತಾ? ಅದರಲ್ಲೂ ನಾನು ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ. ನನ್ನ ಹತ್ರ ನೋಡಿ ಎಷ್ಟು ಸ್ಟಾಕ್ ಇದೆ, ಚಿಕ್ಲೆಟ್ಸ್ ನೋಡಿ, ಅದರಲ್ಲೆಲ್ಲ ಕ್ವಾಲಿಟಿ ಕೊಡ್ತೀವಿ. ಯಾವುದೋ ಒಂದು ಕಾಯಿಲೆ ಬಂದಿರೋ ಫಿಶಸ್ ಆಗಲಿ ಅವೆಲ್ಲ ನಾವು ಕೊಡೋದೇ ಇಲ್ಲ ನಿಮಗೆ. ಕ್ವಾಲಿಟಿ ಅಂತ ಹೇಳಬೇಕು ಅಂದರೆ ನೋಡಿ, ಇವ್ರ ಹತ್ರ ನಾನು 1 2 3 4 ಮಿನಿಮಮ್ 12 ಟ್ಯಾಂಕ್ ಬರೀ ಸಿಟ್ಲೆಟ್ಸ್ ಇದ್ದಾವೆ. ಈಚ್ ಆ್ಯಂಡ್ ಎವ್ರಿ ಸಿಟ್ಲೆಟ್ಸ್ ಸಪ್ರೇಟ್ ಇಟ್ಟಿದ್ದಾರೆ, ಮಿಕ್ಸ್ ಮಾಡಿಲ್ಲ. ಬೇರೆ ಅಕ್ವೇರಿಯಂ ಶಾಪ್ ಏನು ಮಾಡ್ತಾರೆ, ಒಂದೇ ಟ್ಯಾಂಕಲ್ಲಿ 5-6 ವೆರೈಟಿ ಸಿಟ್ಲೆಟ್ಸ್ ಮಿಕ್ಸ್ ಮಾಡಿಬಿಡ್ತಾರೆ. ಅದು ಏನು ಮಾಡಿದ್ದಾರೆ, ಇವರು ಸಪ್ರೇಟ್ ಇಕ್ಕಿದ್ದಾರೆ. ಯಾಕಂದರೆ ಕ್ವಾಲಿಟಿ ಇರಲಿ, ಮೇಂಟೆನೆನ್ಸ್ ಇರಲಿ, ಜಗಳ ಆಡಬಾರ್ದು, ಒಂದಕ್ಕೊಂದು ಅಟ್ಯಾಕ್ ಮಾಡಬಾರ್ದು, ಡ್ಯಾಮೇಜ್ ಮಾಡಬಾರ್ದು ಅಂತ ಎಲ್ಲ ಸಪ್ರೇಟ್ ಇಕ್ಕಿದ್ದಾರೆ. ಅದಕ್ಕೊಂದು ನೋಡ್ಕೊಂಡು ಮೇಂಟೆನೆನ್ಸ್ ಮುಖಾಂತರ ನೋಡಿದ್ರೆ ನೀವು ಕ್ವಾಲಿಟಿ ಭಾಳಷ್ಟು ಡಿಫ್ರೆಂಟ್ ಆಗಿದೆ. ಆ ಕ್ವಾಲಿಟಿ ಏನು ಬೆನಿಫಿಟ್ ಆಗೋದಂದರೆ, ತೊಗೊಂಡು ನೋಡಿದ್ರು ನೀವು ವರ್ಷ ಬಹಳಷ್ಟು ಕಾಲ ತನಕ ನಿಮ್ಮ ಅಕ್ವೇರಿಯಮಲ್ಲಿ ಇರುತ್ತೆ. ಸಿಕ್ಕಾಗಿರೋ ತೊಗೊಂಡೋಗಿ ನೀವು ವೀಕ್ ಇರೋ ತೊಗೊಂಡೋಗಿ ಕಮ್ಮಿ ಸಿಗುತ್ತೆ, ಅದು ತೊಗೊಂಡೋದ್ರೆ 1 ವಾರ 1 ತಿಂಗಳಲ್ಲಿ ಸತ್ತೋಗ್ಬಿಡುತ್ತೆ. ಆದರೆ ಇದು ಭಾಳಷ್ಟು ಲೈಫ್ ಬರುತ್ತೆ, ಯಾಕಂದರೆ ಕ್ವಾಲಿಟಿ ಆ ಥರ ಮೇಂಟೈನ್ ಮಾಡಿದ್ದಾರೆ ಇವರು, ಕ್ವಾರಂಟೈನ್ ಮಾಡಿ ಸೇಲ್ ಮಾಡ್ತಾರೆ. ಸೊ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಬೇಕಾದ್ರೆ ನೀವು ವಿಸಿಟ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಗೂಗಲ್ ಮ್ಯಾಪ್ ಹಾಕ್ಬಿಟ್ಟಿದ್ದೀನಿ, ಅದ್ರ ಮುಖಾಂತರ ನೀವು ಬರ್ಬೋದು. ಯಲಹಂಕ ಏರ್ಪೋರ್ಟ್ ರೋಡ್ ಅಂತ ಇದು, ರೈತರ ಸಂತೆ ಇದೆ ಮುಂದೆ, ಅದರ ಆಪೋಸಿಟ್ ಇದು ಅಕ್ವೇರಿಯಂ ಶಾಪ್. ದೊಡ್ಡ ಒಂದು ಬೋರ್ಡ್ ಕಾಣುತ್ತೆ ಆಚೆ ಕಡೆ, LED TV ಕೂಡ ಕಾಣುತ್ತೆ, ಅದು ನೋಡ್ಕೊಂಡು ಬರ್ಬೋದು. ಸೊ ಇವರು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಕಿಂಗ್ ಅಕ್ವೇರಿಯಂ ಅಂತ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ಬಿಟ್ಟಿದ್ದೀನಿ, ನ್ಯೂ ಕಿಂಗ್ ಅಕ್ವೇರಿಯಂ ಅಂತ. ಬೇಕಾದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಯಾಕಂದರೆ ನಾವು ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲ್ಲ, ಯಾವಾಗಲೂ 2 ತಿಂಗಳು ಒಂದು ಸಮಯ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ. ರೆಗ್ಯುಲರ್ ಅಪ್ಡೇಟ್ ಬೇಕಂದರೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಸರ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ನ್ಯೂ ಕಿಂಗ್ ಅಕ್ವೇರಿಯಂ ಅಂತ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಬಂದು ನಮಗೆ ತೋರಿಸಿದ್ರೆ ನಾವು ನಿಮ್ಗೆ ಡಿಸ್ಕೌಂಟ್ ಕೊಡ್ತೀವಿ, ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ. ಮತ್ತು ಇನ್ಸ್ಟಾ ಐಡಿನೂ ನಮ್ಮ ನ್ಯೂ ಕಿಂಗ್ ಅಕ್ವೇರಿಯಂ ಅಂತಲೇ ಇದೆ. ಹೊಸ ಫಿಶ್ಗೆ ನೀವು ಅಪ್ಡೇಟ್ ಬೇಕಂದರೆ ಅದನ್ನು ನೋಡ್ಬೋದು. ನೀವು ಡಿಸ್ಕ್ರಿಪ್ಷನ್ ಎಲ್ಲ ನಾನು ಕೊಟ್ಬಿಟ್ಟಿದ್ದೀನಿ ಲಿಂಕ್ಸು, ಅದಕ್ಕೆ ಫಾಲೋ ಮಾಡ್ಕೊಬೋದು.